ಆಸರ್ ಟಿವಿ ಎಲ್ಲ ವೀಕ್ಷಕರಿಗೆ ಕ್ರಿಸ್ತಿಯ ಉಪದೇಶ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವು ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕ್ರಿಸ್ತನ ನಿಜವಾದ ಉಪದೇಶದ ಬಗ್ಗೆ ನಾವು ತಿಳಿತಾ ಬರ್ತಿದ್ದೇವೆ. ಹೌದು ಪ್ರಿಯರೇ, ಈ ದಿನದ ಕಾಲಮಾನಗಳಲ್ಲಿ ನೋಡಿದರೆ ಅನೇಕ ರೀತಿಯ ಉಪದೇಶಗಳು ಬರ್ತಾ ಇದೆ. ಆ ಸತ್ಯವೇದಲ್ಲಿರುವಂಥ ಆ ಒಂದು ಕ್ರಿಸ್ತನ ನಿಜವಾದ ಬೋಧನೆಯನ್ನು ಬಿಟ್ಟು ಅನೇಕ ರೀತಿಯ ಬೋಧನೆಗಳದ್ದು ನಾವು ಕೇಳ್ತಾ ಇದ್ದೇವೆ. ಅದರಲ್ಲಿ ಕ್ರಿಸ್ತಿಯ ಉಪದೇಶ ಯಾವ ರೀತಿ ಇರ್ತದೆ ಎಂಬುದಾಗಿ ನಾವು ಕಳೆದ ಹಲವಾರು ಸಂಚಿಕೆಗಳು ನಾವು ತಿಳಿತಾ ಬಂದಿದ್ದೇವೆ. ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಹಳೆ ಅಂಗಡಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ID ಪ್ರಸನ್ನ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರ್ ಟಿವಿ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಪಾಸ್ಟರ್ ಸ್ವಾಗತ. ಪಾಸ್ಟರ್ ಹಳೆದ ಸಂಚಿಕೆ ನಾವು ನೋಡ್ತಾ ಇದ್ದೇವೆ. ಪಾಸ್ಟರ್ ಒಂದು ಕ್ರಿಸ್ತನ ಉಪದೇಶ ಆದರೆ ನಾವು ಕಳೆದ ಸಂಚಿಕೆಯಿಂದ ನಾವು ನೋಡ್ತಾ ಇದ್ದೇವೆ, ಪಾಪದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಪಾಸ್ಟರ್ ಅದನ್ನು ಮುಂದುವರಿಸ್ಕೊಂಡು ಪಾಸ್ಟರ್ ನಾವು ಮಾತಾಡೋದಾದ್ರೆ, ಕಳೆದ ಸಾರಿ ನಾವು ಅರಣ್ಯಕಾಂಡ 32ನೇ ಅಧ್ಯಾಯ 23ನೇ ವಚನ ಮತ್ತು ಜ್ಞಾನೋಕ್ತಿ 28-19 ವಚನ ಓದ್ಕೊಂಡಿದ್ದೆವು. ಅರಣ್ಯಕಾಂಡ 32-23ರಲ್ಲಿ ಹೇಳುವ ಹಾಗೆ, ನೀವು ಪಾಪ ಮಾಡಿ ಮುಚ್ಚಿಟ್ರೆ ಆ ಪಾಪವು ನಿಮ್ಮನ್ನು ಹುಡುಕಿಕೊಂಡು ಬರೋ ತನಕ ಬಿಡೋದಿಲ್ಲ ಅಂತೇಳಿ. ಸೊ ಈ ಸಂಚಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡಿದ್ದೇವೆ. ಪಾಪ ಅಂದರೆ ಏನಂತ ನಾವು ತಿಳ್ಕೊಂಡಿದ್ದೇವೆ. ಪಾಪದ ಪ್ರಾರಂಭ ಹೇಗಾಯಿತು ಅಂತಲೂ ನಾವು ತಿಳ್ಕೊಂಡಿದ್ದೇವೆ. ಪಾಪ ಯಾವ್ಯಾವ ರೀತಿಯಲ್ಲಿ ಇದೆ ಅಂತಲೂ ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ ಪಾಪವನ್ನು ಮುಚ್ಚಿಡಲು ಸಾಧ್ಯ ಇಲ್ಲ ಅಂಥೇಳಿನೂ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಹಾಗೆ ಅರಣ್ಯಕಾಂಡ 32-23ರಲ್ಲಿ ನೀವು ಪಾಪ ಮಾಡಿ ಅದು ಮುಚ್ಚಿಟ್ರೆ ಪಾಪವು ನಿಮ್ಮನ್ನು ಹುಡುಕುವ ತನಕ, ಅಲ್ಲಿ ವಾಕ್ಯ ಹಾಗೆ ಹೇಳುತ್ತೆ. ಅರಣ್ಯಕಾಂಡ 32-23ರಲ್ಲಿ, ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ. ನಿಮ್ಮ ಪಾಪ ನಿಮ್ಮನ್ನು ಹಿಡಿಯುವ ತನಕ. ಈ ಕಳ್ಳ ಪೊಲೀಸ್ ಅಂತ ಆಡ್ತಾರಲ್ಲ ಹಾಗೆ. ಈಗ ನಾನು ಯಾವಾಗಲೂ ಅದಕ್ಕೆ ಉದಾಹರಣೆ ಕೊಡೋದು, ನೀವೊಂದು ದೊಡ್ಡ ಫಂಕ್ಷನ್ ಎಲ್ಲಾದರೂ ಹೋಗಿರ್ತೀರ, ಆಗ ನಿಮ್ಮನ್ನು ಹುಡುಕ್ಲಿಕ್ಕೆ ಮನುಷ್ಯರಾದ ನಮಗೆ ಭಾಳ ಕಷ್ಟ. ಸಾವಿರಾರು ಜನ ಇರ್ತಾರೆ. ಆದರೆ ನಿಮ್ಮ ಮನೆಯಲ್ಲಿರೋ ಸಾಕು ನಾಯಿ ಅದನ್ನು ಬಿಟ್ಟರೆ ನಿಮ್ಮನ್ನು ಹುಡುಕ್ಲಿಕ್ಕೆ ಹೆಚ್ಚೊತ್ತಿಲ್ಲ. ಅದು ಸೀದಾ ಬಂದು ಮೂಸಿಕೊಂಡು ನಿಮ್ಮ ಹತ್ರ ಬಂದು ನಿಲ್ಲತ್ತೆ. ಅದು ಐಡೆಂಟಿಫೈ ಮಾಡುತ್ತೆ. ಒಂದು ಪ್ರಾಣಿ ಇಷ್ಟು ಮಾಡೋದಾದರೆ, ದೇವರ ವ್ಯವಸ್ಥೆಯಲ್ಲಿ ಮನುಷ್ಯನು ಮಾಡಿದ ತಪ್ಪನ್ನು, ಪಾಪವನ್ನು ದೇವರು ಆ ರೀತಿಯಲ್ಲಿ ಅವನ ಜೀವಿತದಲ್ಲಿ ಅರಿಕೆ ಮಾಡಿಕೊಳ್ಳದಿದ್ದರೆ ಅದು ಹಾಗೆ ಅವನ ಜೀವಿತವನ್ನು ಹುಡುಕಿಕೊಂಡು ಬರುತ್ತೆ ಎಂಬುದಾಗಿ. ಯಾಕಂದರೆ ಪಾಪ ಕೂಡ ಸಂಬಳ ಕೊನೆಗೆ ಮರಣ ಅಂತ, ನರಕ, ಯಾತನೆ ಎಂಬುದಾಗಿ ನಾವು ನೋಡುತ್ತೇವೆ. ಜ್ಞಾನೋಕ್ತಿ 28-13ರಲ್ಲಿ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುತ್ತೆ. ಈಗ ಪಾಪದ ಬಗ್ಗೆ ಅನೇಕ ಒಂದು ರೀತಿ ಏನು ಹೇಳಬೇಕು, ಅದನ್ನು ಭಾಳ ಒಂದು ಸಹನೆ, ಪಾಪದ ಬಗ್ಗೆ ಪ್ರೀತಿ, ಪಾಪದ ಬಗ್ಗೆ ಕರುಣೆ, ಮೃದು ಧೋರಣೆ, ಪಾಪ ಆ ರೀತಿಯಾದಂಥ ಪಾಪ ಪುಣ್ಯ ತೋರಿಸುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ಇದು ದುರಾದೃಷ್ಟಕರವಾದದ್ದು. ಕಳೆದ ಎಲ್ಲ ಸಂಚಿಕೆಯಲ್ಲಿ ನಾವು ನೋಡ್ತೇವೆ. ಪರಲೋಕ ರಾಜ್ಯ, ನಮ್ಮ ದೇವರು ಅಷ್ಟು ಒಂದು ರೀತಿ ಪಾಪಕ್ಕೆ ಹೊಂದಿಕೊಂಡು ಹೋಗುವಂಥ ದೇವರಲ್ಲ. ಆತನು ಹೊಂದಿಕೊಂಡು ಹೋಗುವ ದೇವರಾಗಿದ್ದಿದ್ರೆ ತಾನಾಗಿ ಈ ಲೋಕಕ್ಕೆ ಇಳಿದು ಬಂದು ತನ್ನ ಪ್ರಾಣವನ್ನು ಪಾಪಕ್ಕೋಸ್ಕರ ಕೊಡಬೇಕಾಗಿ ಯಾಕೆ ಬರ್ತಿತ್ತು? ಈಗಿನ ಕೆಲವರೆಲ್ಲ ಪಾಪದ ಬಗ್ಗೆ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಹೇಳುವುದಾದರೆ ಇದು ದೇವರ ಯೋಚನೆ ಅಂತ ಅಲ್ಲವೇ ಅಲ್ಲ. ದೇವರು ಅದಕ್ಕೋಸ್ಕರ ಬೆಲೆ ತೆತ್ತು ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಆತನು ಈ ಬಲಿದಾನವನ್ನು ಮಾಡಿದ್ದಾನೆ. ಹಾಗೆ ಇರೋದಾಗಿದ್ದರೆ ಯೇಸುಸ್ವಾಮಿ ಪ್ರಾಣ ಕೊಡುವ ಅಗತ್ಯ ಏನಿತ್ತು? ರಕ್ತ ಸುರಿಸೋ ಅಗತ್ಯ ಏನಿತ್ತು? ಪಾಪದ ಬಲ ಅಷ್ಟು ಘೋರವಾಗಿತ್ತು. ಈಗೇನು ಹೇಳ್ತಾ ಇರೋದಂದರೆ, ನೀನು ಯೇಸುಸ್ವಾಮಿ ನಂಬಿದ ದಿನದಲ್ಲಿಯೇ ನಿನಗೆ ರಕ್ಷಣೆ 100%. ಎಂಥ ಕಡು ಕೆಂಪಾಗಿ ಪಾಪ ದೇವರು ನಮಗೆ ಕ್ಷಮಿಸ್ತಾನೆ, ನೋ ಡೌಟ್.
ಆದರೆ ನೀನು ಮುಂದೆ ಮಾಡುವ ಪಾಪವನ್ನು ಹಿಂದೆ ಮಾಡಿದ ಪಾಪ ಎಲ್ಲದಕ್ಕಾಗಿ ಇದಾಗಿದೆ, ನೀನು ಎಂಜಾಯ್ ಮಾಡು ಅಂತ ಹೇಳಿದರೆ ನೀನು ಕ್ರಿಸ್ತನವನಾಗಿ ಏನು ಪ್ರಯೋಜನ? ಯೇಸು ಸ್ವಾಮಿ ಕಲ್ವಾರಿ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟದರ ಪ್ರಯೋಜನ ಏನು? ರಕ್ತ ಸುರಿಸಿದ ಪ್ರಯೋಜನವೇನು? ಆತನು ತನ್ನ ಜೀವವನ್ನು ಬಲಿದಾನ ಮಾಡಿದರ ಪ್ರಯೋಜನವೇನು? ಹಾಗಿರುವಾಗ ಇವತ್ತು ಅದು ಬಹಳ ಅಪಾಯಕಾರಿಯಾದದ್ದು. ಯಾರು ಪಾಪದ ಬಗ್ಗೆ ಮೃದು ಧೋರಣೆ ತಾಳ್ತಾರೆ ಅವರು ಯೋಹಾನನ ಪತ್ರಿಕೆಯನ್ನು ಓದಲೇಬೇಕು. ಯೋಹಾನನ ಪತ್ರಿಕೆ ಅಧ್ಯಾಯಗಳನ್ನು ಓದಬೇಕು. ಪಾಪ ಅಂದರೆ ಏನು ಅಂತೇಳಿ ಅಲ್ಲಿ ಗೊತ್ತಾಗುತ್ತೆ. ಯಾರು ಪಾಪ ಮಾಡ್ತಾರೆ, ಯಾರು ಪಾಪ ಮಾಡಲ್ಲ. ಯೋಹಾನನ ಪತ್ರಿಕೆ ಅದು ಬಿಲೀವರ್ಸಿಗಾಗಿ ಬರೆದದ್ದು, ಹೊಸೊಬ್ಬರಿಗಲ್ಲ. ಮೆಚ್ಯೂರ್ ಆದವರಿಗೆ, ಆತ್ಮಿಕವಾದ ತಿಳುವಳಿಕೆ ಇದ್ದವರಿಗಾಗಿ ಬರೆಯಲ್ಪಟ್ಟ ಪತ್ರಿಕೆ. ಕೂಸುಗಳಂತಿರುವವರಿಗೆ ಬರೆದದ್ದಲ್ಲ, ಪಾಪದಲ್ಲಿ ಒದ್ದಾಡೋವರಿಗೆ ಬರೆದದ್ದಲ್ಲ, ಅಥವಾ ಪಾಪದ ಜೀವಿತವನ್ನು ಸಹಿಸಿಕೊಂಡು ತಾಳಿಕೊಂಡು ಹೋಗ್ತೇನೆ ಅನ್ನೋವರಿಗೆ ಬರೆದದ್ದಲ್ಲ. ಆ ಅಧ್ಯಾಯಗಳು ಬರೆದಿರೋದು ಪತ್ರಿಕೆಗಳು ಮೆಚ್ಚೂರ. ಅದಕ್ಕಾಗಿ ನಾವು ಯೋಹಾನ ಪತ್ರಿಕೆ ಯಾವಾಗಲೂ ನೋಡುವಾಗ ತಿಳಿದಿದ್ದೇವೆ, ತಿಳ್ಕೊಂಡಿದ್ದೇವೆ, ಬಲ್ಲವರಾಗಿದ್ದೇವೆ, ನಮಗೆ ಗೊತ್ತುಂಟು, ಈ ರೀತಿಯೇ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ನೀವು ಹೀಗೆ ಇರ್ರಿ, ಹೀಗೆ ಮಾಡಿರಿ ಅಂತ ಬೇರೆ ಪತ್ರಿಕೆಯಲ್ಲಿ ಬರುವ ಹಾಗೆ ಇಲ್ಲ. ಅಂದರೆ ಮೆಚ್ಚೂರ್ ಆದಂಥ ವಿಶ್ವಾಸ. ಹಾಗೆ ದೇವರಿಂದ ಹುಟ್ಟಿದವನು ಪಾಪ ಮಾಡನು ಅಂತೇಳಿ ನೋಡಿ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದ್ದಾನೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಹಾಗಿರುವಾಗ ಇವತ್ತು ನಾವು ಈ ವಿಷಯದಲ್ಲಿ ಭಾಳ ಎಚ್ಚೆತ್ತುಕೊಂಡು ಈಗಿನ ನಮ್ಮ ಜನರೇಷನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಅನಾವಶ್ಯವಾಗಿ ಒಳ್ಳೆಯದರ ಕೆಟ್ಟದರ ಅರಿವು ಇನ್ನೂ ತಿಳಿಯೋದಕ್ಕಿಂತ ಮುಂಚೆನೇ ಇಂಥ ಬೋಧನೆಗಳು ಹೋಗಿಬಿಟ್ರೆ ಪಾಪ ಅವರು ಯಥಾರ್ಥವಾಗಿ ಸುಮ್ಮನೆ ದೇವರ ಕೋಪ ಗುರಿಯಾಗಿಬಿಡ್ತಾರೆ. ವಿಶ್ವಾಸಿಗಳಿಗಾದರೆ ಒಂದು ಸ್ವಲ್ಪ ತಿಳ್ಕೊಳ್ಳೋಕ್ಕಾಗುತ್ತೆ, ಆದರೆ ಇವರಿಗೇನೂ ಅದರ ತಲೆ ಬುಡ ಗೊತ್ತಿಲ್ಲ. ಆಗಿರುವಾಗ ಅವ್ರನ್ನ ನೀವು ಹೀಗೆ ಮಾಡಿ ಅಂತ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಅವರಿಗೆ ಮೆಚುರಿಟಿ ಇರೋದಿಲ್ಲ. ಕೊನೆಗೆ ಅವರಂತಹ ಬೋಧನೆ ಸಿಕ್ಕಾಕೊಂಡ್ರೆ ಕೊನೆಗೆ ಅದೇ ಅವರಿಗೆ ವೇದವಾಕ್ಯ ಆಗೋಗ್ಬಿಡುತ್ತೆ. ಹಾಗಾಗಿ ದೇವರು ದೇವರಾಗಿದ್ದಾನೆ. ಇಡೀ ನಾವು ಆದಿಕಾಂಡದಿಂದ ಪ್ರಕಟಣೆ ತನಕ ನೋಡುವಾಗ ಪಾಪದ ಬಗ್ಗೆ ದೇವರಿಗಿರುವಂಥ ಆ ಒಂದು ಯೋಚನೆ ಏನಾಗಿದೆ, ದೇವರ ಒಂದು ವಾಕ್ಯ ಹೇಗೆ ಖಂಡಿಸುತ್ತೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಕೃಪೆ ಅಂದ ಕೂಡಲೇ ಮನಸ್ಸಿಗೆ ಬಂದಾಗೆ ಜೀವಿಸಲಿಕ್ಕಲ್ಲ. ಪೌಲನು ಸಹ ಹೇಳ್ತಾನೆ, ಈ ಕೃಪೆ ನಿಮ್ಮ ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಅಲ್ಲ, ಪಾಪ ಮಾಡುವಂಥ DL ಅಲ್ಲ. ನಾವು ಅದನ್ನು ಕಾಪಾಡಿಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ಹೋಗಬೇಕಂತೇಳಿ ದೇವರ ವಾಕ್ಯ ಹೇಳ್ತಿದೆ. ಇವತ್ತು ನಾವು ಪಾಪದ ಫಲಿತಾಂಶವೇನು ಒಂದೇ ಪದದಲ್ಲಿ ಹೇಳಬೇಕಾದ್ರೆ ಪಾಪ ಕೊಡುವ ಸಂಬಳ ಮರಣ. ಇದು ಪಾಪದಲ್ಲಿ ಜೀವಿಸುವವನು ಅವನು ಏನೇ ಪ್ರಸಂಗ ಮಾಡಲಿ, ಏನೇ ವಾಕ್ಯ ಓದಲಿ, ಅವನು ಪಾಪದ ಜೀವಿತ ಜೀವಿಸಿದರೆ ಅದರ ಫಲ ಮರಣ. ಅವನು ಅದನ್ನು ಅನುಭವಿಸಲೇಬೇಕು. ನಾವು ಕೆಲವು ವಾಕ್ಯಗಳನ್ನು ಓದ್ಕೊಂಡೇ ನಾವು ಮುಂದೆ ಹೋಗೋಣ. ಅದರ ರಿಸಲ್ಟ್ ಏನು? ಪಾಪದ ರಿಸಲ್ಟ್ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ನಮಗೆ ಗೊತ್ತಿರುವ ವಾಕ್ಯ ಆದರೂ ಸಹ ಕೇಳೋರು ವೀಕ್ಷಕರಿಗೆ ಒಂದು ಅದನ್ನು ವಾಕ್ಯ ಓದಿದರೆ, ನಾವು ಮಾತಾಡಿದ್ದು ಕೇಳದಿದ್ದರೂ ವಾಕ್ಯ ಹೇಳೋದನ್ನಾದರೂ ಅವರು ಕೇಳಲಿ ಅಥವಾ ವಾಕ್ಯ ಅವರ ಸಂಗಡ ಮಾತಾಡಲಿ ಅಂತೇಳಿ ಅಷ್ಟೇ. 6ನೇದು 23ನೇ ವಚನ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಪಾಪವು ಕೊಡುವ ಸಂಬಳ ಮರಣ. ಅವನು ಯಾವುದೇ ಪಾಪ ಇರಲಿ, ಎಂಥದೇ ಇರಲಿ, ಅದರ ಕಡೆಗೆ ಮರಣ. ಆತ್ಮಿಕ ಮರಣವೂ ಇದೆ, ಶಾರೀರಿಕ ಮರಣವೂ ಇದೆ. ಹಾಗಾಗಿ ಆತ್ಮಿಕ ಮರಣ ಅಂದರೆ ನಿತ್ಯವಾಗಿ ನರಕಕ್ಕೆ ದಬ್ಬಲ್ಪಡುವಂಥ ಒಂದು ಅವಸ್ಥೆ ಆಗುತ್ತೆ. ಅದು ಆಗಬಾರ್ದು. ಅವನ ಜೀವಿತದಲ್ಲಿ ಅವನು ದೇವರ ಮಗನಾಗಿ ಬಾಳಬೇಕು ಅನ್ನೋದೇ ದೇವರ ಉದ್ದೇಶ ಚಿತ್ತವಾಗಿದೆ. ಇಲ್ಲಿ 2ನೇ ಭಾಗದಲ್ಲಿ ನೋಡುವಾಗ ದೇವರ ಉಚಿತಾರ್ಥವರ, ಅದಕ್ಕೆ ಅಪೋಸಿಟಲ್ಲಿ ಕ್ರಿಸ್ತ ಯೇಸುವಿನ ನಿತ್ಯ ಜೀವ. ಒಂದು ಮರಣ, ನಿತ್ಯ ಜೀವ. ಮರಣ ನೀನು ಪಾಪದಲ್ಲಿದ್ದರೆ ಸಾಕು. ನೀನು ರಕ್ಷಣೆ ಹೊಂದಿನೂ ಪುನಃ ನೀನು ಪಾಪದಲ್ಲಿ ಜೀವಿಸಿದ್ರೆ ನಿನಗೂ ಮರಣನೇ. ನೀನು ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳ್ಕೊಂಡು ದೇವರ ಕೃಪೆ ಅಂತ ಹೇಳ್ಕೊಂಡು ನೀನು ಪಾಪದಲ್ಲಿ ಮುಂದುವರೆದ್ರೆ ನೀನು ರಕ್ಷಣೆ ಹೊಂದಿದರ ಬೆಲೆ ಏನಿದೆ? ಪರಲೋಕ ರಾಜ್ಯ ಪರಿಶುದ್ಧವಾಗಿದೆ ಅಂತ ಹೇಳಲಿಕ್ಕೆ ಏನು ಆಧಾರ ಇದೆ? ಯಾಕಂದರೆ ಹೊಲೆಯಾದದ್ದೊಂದು ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಅಂದಮೇಲೆ ನೀನು ತನ್ನ ಜೀವಿತನ ಕೃಪೆ ಹೆಸರಿನಲ್ಲಿ ಹೊಲೆ ಮಾಡಿಕೊಂಡಿದ್ದರೆ ದೇವರ ರಾಜ್ಯಕ್ಕೆ ಹೇಗೆ ಹೋಗಲಿಕ್ಕೆ ಸಾಧ್ಯ ಇದೆ? ಸಾಧ್ಯವೇ ಇಲ್ಲ. ವಾಕ್ಯ ಸತ್ಯ ಆಗೋದಾದರೆ ಸಾಧ್ಯವೇ ಇಲ್ಲ. ಪರಲೋಕ ರಾಜ್ಯದಲ್ಲಿ ಯಾರೆಲ್ಲ ಸೇರಲ್ಲ, ಬೇಕಾದಷ್ಟು ಲಿಸ್ಟ್ಗಳನ್ನು ನಾವು ನೋಡ್ತೇವೆ. ದೇವರ ರಾಜ್ಯಕ್ಕೆ ಯಾರೆಲ್ಲ ಸೇರಲ್ಲ ಅಂತ ನಾವು ಕಳೆದ ಸಂಚಿಕೆಯಲ್ಲಿ ಸಹ ಹೇಳಿರ್ಬೋದು. ಬಟ್ ನಾವು ಅದನ್ನು ತಿಳ್ಕೊಳ್ಬೇಕು. ನಾವು ದೇವರ ರಾಜ್ಯಕ್ಕಾಗಿ ಹೋಗುವಾಗ ನಮ್ಮ ಜೀವಿತ ಈ ರೀತಿ ಇರುತ್ತೋ ಅಂತೇಳಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು.
ಪ್ರಕಟಣೆಯಲ್ಲಿ 20ನೇ ಅಧ್ಯಾಯದಲ್ಲಿ 21ನೇ ಅಧ್ಯಾಯದಲ್ಲಿ ಎಲ್ಲ ನಾವು ನೋಡುತ್ತೇವೆ. ಸೊ ಯಾರ್ಯಾರು ದೇವರ ರಾಜ್ಯಕ್ಕೆ ಹೋಗಲ್ಲ, ಹೇಡಿಗಳು, 21ನೇ ಅಧ್ಯಾಯ 8ನೇ ವಚನ, ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳು ಉರಿಯ ಕೆರೆಯೇ, ಅದು 2ನೇ ಮರಣ. ಆವಾಗ ನಮ್ಮ ಜೀವಿತ ಪರೀಕ್ಷೆ ಮಾಡಿ ರಕ್ಷಣೆ ಹೊಂದಿದ ಮೇಲೆ ಸಹ ನಾನು ಈ ರೀತಿ ಜೀವಿತ ಇದ್ದರೆ ನಿನಗೆ ಬೈಬಲ್ ಹೇಳುತ್ತೆ ಇದು ಇನ್ನೂ ನೆರವೇರಲಿಲ್ಲ, ಇದು ಬೇಗನೆ ನೆರವೇರಲಿಕ್ಕಾಗಿರುವಂಥ ಸತ್ಯ ಪ್ರವಾದನ ವಾಕ್ಯ ಇದು. ಹಾಗಾಗಿ ಇವುಗಳಲ್ಲಿ ಒಬ್ಬರು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ, ಅವರಿಗೆ ಅವ್ರ ಬೆಂಕಿ ಗಂಧಕಗಳು ಉರಿಯುವ ನರಕಕ್ಕೆ ದಬ್ಬಲ್ಪಡ್ತಾರೆ. ಹಾಗೆ ವಾಕ್ಯ ಓದ್ತಾ ಹೋದರೆ ಸುಮಾರು ವಚನ ಇದೆ. ಗಲಾತ್ಯದವರಿಗೆ ಪತ್ರಿಕೆಯಲ್ಲಿ ಸಹ ನಾವು ನೋಡ್ತೇವೆ, ಅಲ್ಲಿ 10-14 ಅಂಶಗಳನ್ನು ನೋಡುತ್ತೇವೆ. 5ನೇ ಅಧ್ಯಾಯ 19ನೇ ವಚನದಲ್ಲಿ ಬಂಡತನ, ನಾಚಿಗೆಡ್ತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಗಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದಾವತನ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಹೋಗಲ್ಲ ಅಂತೇಳಿ ಬೈಬಲ್ ಹೇಳಿದ ಮೇಲೆ ಯಾವ ಪ್ರೀಚರಿಗೆ ಯಾವ ಗಟ್ಸ್ ಇದೆ, ಯಾವ ಹಕ್ಕಿದೆ ಹೇಳಲಿಕ್ಕೆ? ಜನರನ್ನು ದಿಕ್ಕು ತಪ್ಪಿಸಿ ಅಲ್ಲಿ ಇಲ್ಲಿ ಏನೋ ವಚನ ಆರಿಸ್ಕೊಂಡು ತಾನು ಪಾಪದಲ್ಲಿ ಜೀವಿಸಿ ಜನರನ್ನು ಪಾಪದಲ್ಲಿ ನಡೆಸಲಿಕ್ಕೆ ದೇವರು ಈ ಸತ್ಯವೇದವನ್ನು ಪರಿಶುದ್ಧ ಗ್ರಂಥವನ್ನು ಕೊಟ್ಟಿದ್ದಾರೋ? ಭಯಪಡತಕ್ಕಂಥ ವಿಷಯ ಇದು. ನಾವು ಸತ್ಯಕ್ಕಾಗಿ, ವಾಕ್ಯಕ್ಕಾಗಿ, ದೇವರಿಗಾಗಿ ಜೀವಿಸಲಿಕ್ಕೆ ದೇವರು ನಮ್ಮನ್ನು ಕರೆದದ್ದು. ಮನಸ್ಸಿಗೆ ಬಂದಾಗಿ ಜೀವಿಸಲಿಕ್ಕೆ ಕೃಪೆ ಅಲ್ಲ. ಕೃಪೆಯ ಹಿನ್ನೆಲೆ ಏನೋ, ಅದರ ಅರ್ಥ ಏನೋದು. ಇವತ್ತು ನಮ್ಮ ಜೀವಿತ ರಕ್ಷಣೆ ಸಿಗ್ತಿರಲಿಲ್ಲ, ಕೃಪೆಯಿಂದ ದೇವರು ನಮ್ಮನ್ನು ರಕ್ಷಣೆ ನಡೆಸಿದ್ದಾರೆ, ಪುಣ್ಯಕ್ರಿಯೆಗಳಿಂದಿಲ್ಲ. ಅದರರ್ಥ ನಾನು ಮುಂದೆ ಮಾಡುವ ಪಾಪ ಎಲ್ಲವನ್ನೂ ದೇವರು ನೋಡ್ತಾನೆ ಅಂತೇಳಿ ತಿಳಿಯದೆ ಮಾಡಿ, ನಿನ್ನ ಬಲಹೀನನಾಗಿ ನೀನು ತಪ್ಪು ಮಾಡಿದೆಯಾ, ದೇವರ ಮುಂದೆ ಅರಿಕೆ ಮಾಡಿ ಪ್ರಾರ್ಥಿಸಿ ಕ್ಷಮೆ ಹೊಂದ್ಕೋ. ಈಗಲೂ ದೇವರು ಕ್ಷಮಿಸ್ತಾನೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ನೀನು ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ನನ್ನ ದೇವರು ಕರುಣಾಸಾಗರನು ಕೃಪಾ ಸಂಪೂರ್ಣನಂತೇಳಿ ನೀನು ಹಾಗೆ ಜೀವಿಸೋದಾದರೆ ಕಷ್ಟ. ನಿನ್ನ ಮನೆಯಲ್ಲಿ ಈಗ ನಾವು ಹೇಳೋದು, ಒಬ್ಬನ ಮನೆಯಲ್ಲಿ ತಂದೆ ಕ್ಷಮಿಸ್ತಾರಂತೇಳಿ ಮಗ ಇಡೀ ದಿವಸ ಪೋಲಿ ಹೋಗಿ ಮನಸ್ಸಿಗೆ ಬಂದಾಗೆ ಜೀವಿಸಿ ಏನೇನೆಲ್ಲ ಮಾಡ್ಕೊಂಡು ಬಂದರೆ ಯಾವ ತಂದೆ? 1 ಸತಿ 2 ಸತಿ ಬುದ್ಧಿವಾದ ಹೇಳ್ತಾರೆ, ಶಿಕ್ಷೆ ಕೊಡ್ತಾರೆ, ಇದು ಮಾಡ್ತಾರೆ. ಅದನ್ನು ಮಾಡ್ತಾನೆ ಹೋದರೆ ನಾವು ಮನುಷ್ಯರಾಗಿ ನಾವು ತಂದೆ ಅಂದರೂ ಸೇರಿಸ್ಕೊಳ್ಳಲ್ಲ, ತಂದೆ ಅಂದರೂ ಅದನ್ನು ಸಹಿಸಲ್ಲ. ಒಳ್ಳೆಯವನಾದ ದೇವರು ಹೇಗೆ ಸಹಿಸ್ತಾರೆ? ಪರಲೋಕ ರಾಜ್ಯದ ಹೊಲೆಯಾದದ್ದು ಒಂದು ಸೇರೋದು. ಇಲ್ಲಿ ಹೇಳ್ತದೆ, ಈ ಕಾರ್ಯವನ್ನು ಮಾಡೋರು ಯಾರೂ ದೇವರ ರಾಜ್ಯಕ್ಕೆ ಹೋಗಲ್ಲ. ಯಾರೂ ಹೋಗಲ್ಲ ಅಂತ ಹೇಳಿದ ಮೇಲೆ ಯಾರೂ ಹೋಗಲ್ಲ. ನಾನು ಎನಿಸ್ತೇನೆ ಕಳೆದ ಸಾರಿ ಸಹ ನಾವು ಓದಿದ್ದೇವೆ ಅಂಥೇಳಿ. 1 ಕೊರಿಂಥಿ 6ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ. ಇವತ್ತು ದೇವರ ರಾಜ್ಯದ ವಿಷಯದಲ್ಲಿ ನಾವು ಮೃದು ಧೋರಣೆ ತಾಳಿಕೊಂಡು ಹೋಗುವಂಥ ಪರಿಸ್ಥಿತಿಗಳು ನಮ್ಮದಾಗಬಾರ್ದು. ಯಾಕಂದರೆ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತೇವೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದೋ? ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದು ತಿಳಿಯೋ? ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟ್ಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರಾಜ್ಯಕ್ಕೆ ಸೇರಲ್ಲ. ಇದೆಲ್ಲ ಬೋಧನೆ ಮಾಡುವವರ ಕಿವಿಯೊಳಗೆ ದೇವರ ವಚನ ಹೊಕ್ಕುವುದಿಲ್ವಾ? ಅವರ ಹೃದಯದಲ್ಲಿ ಗ್ರಹಿಸುವುದಿಲ್ಲವಾ? ಜನರನ್ನು ಯಾಕೆ ದಾರಿ ತಪ್ಪಿಸುವುದು? ಇವತ್ತೆಷ್ಟೋ ಧರ್ಮ ಕೇಂದ್ರಗಳಿದೆ. ಎಲ್ಲರೂ ಅವರು ಆದಷ್ಟು ಮಡಿ, ಪವಿತ್ರತೆ, ಶುದ್ಧೀಕರಣ ಅದನ್ನೇ ಹೇಳ್ತಾರೆ. ನೀವು ಒಳ್ಳೆಯದಾಗಿರು, ಒಳ್ಳೆಯ ರೀತಿಯಲ್ಲಿರಬೇಕು, ಅಥವಾ ಹೊರಗಿನ ಒಂದು ತೋರಿಕೆಯಲ್ಲಿ ಆ ರೀತಿಯಲ್ಲಿ ಹೇಳ್ತಾರೆ. ಹಾಗಾದರೆ ಇವತ್ತು ನಾನು ಕ್ರೈಸ್ತನಾಗಿ, ನಾನು ಒಬ್ಬ ವಿಶ್ವಾಸಿಯಾಗಿ, ಸತ್ಯವೇದವನ್ನು ಹಿಡಿದವನು ನಾನು ಪಾಪಕ್ಕೆ ಹೊಂದಿಕೊಂಡು ದಾಸನಾಗಿ ಅದನ್ನು ಬೋಧಿಸ್ತೇನೆ ಅಂತ ಹೇಳಿದರೆ ಒಳಗೆ ಸೈತಾನನ ಕಾರ್ಯ ಅಲ್ಲದೆ ಬೇರೆ ಯಾವುದಿರುತ್ತೆ? ಇವತ್ತು ಅಲ್ಲಿ ಇಲ್ಲಿ ವಚನ ತಗೊಂಡು ಮಾತಾಡೋದಕ್ಕೆ ನಮಗೆ ಈಗ ನಿನ್ನ ಪಾಪ ಕಡು ಕೆಂಪಾಗಿದೆ, ಯಾವ ಉದ್ದೇಶಕ್ಕೆ ಹೇಳಿದ್ರು? ಅದರ ಹಿನ್ನೆಲೆ ಏನು? ಇವತ್ತು ನಮ್ಮ ಜೀವಿತದಲ್ಲಿ ಅದನ್ನು ತಿಳ್ಕೊಳ್ಬೇಕು. ತಿಳಿದು ತಪ್ಪು ಮಾಡೋನಿಗೆ ಕ್ಷಮಾಪಣೆ ಇಲ್ಲ, ಇನ್ನು ಯಾವ ಯಜ್ಞನೂ ಇಲ್ಲ ಅಂತ ಅದನ್ನು ತಿಳ್ಕೊಳ್ಬೇಕಲ್ಲ. ಹಾಗಿರುವಾಗ ನಾವು ದೇವರ ಸಮ್ಮುಖದಲ್ಲಿ ಭಾಳ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಪಾಪದ ಬಗ್ಗೆ ನಾವು ಬಹಳ ಮೃದು ಧೋರಣೆ ತಾಳುವಂಥದ್ದು ನಮ್ಮ ಜೀವಿತದಲ್ಲಿ ಒಂದು ರೀತಿ ದುರಾದೃಷ್ಟಕರವಾದಂಥ ಸಂಗತಿ. ತಪ್ಪು ಮಾಡ್ತಾರೆ, ಕೆಲವೊಮ್ಮೆ ತಪ್ಪಾಗುತ್ತೆ, ಆದರೆ ದೇವರ ಮುಂದೆ ಕ್ಷಮೆ ಕೇಳುವಂಥ ಹೃದಯ ನಮ್ಮ ಜೀವಿತದಲ್ಲಿರಬೇಕು. ಕೆಲವೊಮ್ಮೆ ನಾವು ಏನೋ ಬಲಹೀನರಾದೆವು, ತಪ್ಪಿದೆವು, ದೇವರೇ ನನ್ನ ಮನಸ್ಸು, ನನ್ನ ತಪ್ಪನ್ನು ನೀನು ಲೆಕ್ಕಕ್ಕೆ ತಗೊಳ್ಬೇಡ, ಕ್ಷಮಿಸು ಅಂತ ಪ್ರಾರ್ಥಿಸುವುದು ಒಂದು ಓಕೆ ಆಯಿತು. ಸಹೋದರನೇ ಸಹೋದರಿ, ನೀನು ತಪ್ಪು ಮಾಡಬಾರ್ದಿತ್ತು, ದೇವರಾಜ್ಯ
ಪರಿಶುದ್ಧವಾದದ್ದು. ಆದರೆ ನೀನು ಮಾಡಿದ್ದು ನೀನು ದೇವ್ರ ಹತ್ರ ಕ್ಷಮೆ ಕೇಳು, ದೇವರು ನೀವು ಒಂದಾಗಿ ನೀನು ಸೇರು ಅಂತ ಹೇಳ್ಬೋದಲ್ಲ. ಇಲ್ಲ ನೀನು ಪಾಪ ಮಾಡ್ಬೋದಂತ ಹೇಳಿದರೆ ಇವತ್ತು ಸೈತಾನನಿಗೆ ಸುಲಭ ಆಯಿತು, ಅವನ ಸ್ವಾರ್ಥಕ್ಕೆ ಮಾಡಿದಂಗೆ ಆಯಿತು, ಅವನ ಸೇವೆ ಮಾಡಿದಂಗೆ ಆಯಿತು. ಹಾಗಿರುವಾಗ ನಾವು ಈ ವಿಷಯದಲ್ಲಿ ಭಾಳ ಎಚ್ಚೆತ್ತುಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ನಂತರ ನಾವು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅದರಲ್ಲಿ 24ನೇ ವಚನದಲ್ಲಿ ತಂದೆಯು ತಪ್ಪಿ ಹೋದ ಮಗನು ತಿರುಗಿ ಬರ್ತಾನೆ. ತಪ್ಪಿ ಹೋದ ಮಗನು ತಿರುಗಿ ಮನೆಗೆ ಬರ್ತಾನೆ. ಈಗ ನಾವು ಹೇಳೋದು ದೇವರು ತಿರುಗಿ ಕ್ಷಮಿಸಲ್ವಾ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ದಾರಿ ತಪ್ಪಿದೆ, ದೇವರ ವಾಕ್ಯ ಆಜ್ಞೆಯನ್ನು ಮೀರಿದೆ, ದೇವರು ಕ್ಷಮಿಸೋದಿಲ್ವಾ, ಕರುಣ ಸಂಪೂರ್ಣನಲ್ವಾ ಅಂತೇಳಿ ನಾವು ಕೇಳ್ಬೋದು. 100% ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಬರೆದಿದೆ ಅದು. ಮನೆಯಲ್ಲಿದ್ದ ಮಗ ಹಿರಿಮಗ, ಓಡಿ ಹೋದವನು, ಕೆಟ್ಟು ಹೋದವನು, ತಪ್ಪಿ ಹೋದವನು 2ನೇ ಮಗ. ತನ್ನ ಆಸ್ತಿಯನ್ನು ತಗೊಂಡ ಎಲ್ಲ ಸೂರೆ ಮಾಡಿದ, ಅವನಿಗೆ ಯಾವ ಹಕ್ಕು ಇಲ್ಲ ಮನೆಯಲ್ಲಿ. ಆದರೆ ಅವನು ಪಶ್ಚಾತ್ತಾಪ ಪಟ್ಟದರಿಂದ ತಂದೆ ಮೊದಲು ಕೊಟ್ಟ ಆಸ್ತಿ ಪಾಸ್ತಿ ಎಲ್ಲ ಮರೆತು ಬಿಟ್ಟ. ಅವನ ಯಾವುದಕ್ಕೂ ಯೋಗ್ಯನಲ್ಲ, ಆಳಾಗಿ ಬರ್ತೀನಂತ ಬಂದ. ಆದರೆ ಅವನ ಪಶ್ಚಾತ್ತಾಪ, ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಅವನನ್ನು ಎಲ್ಲಿಯ ಮಟ್ಟಕ್ಕೆ ನಡೆಸಿತಂದರೆ ತಂದೆಯು ತಿರುಗಿ ಅವನನ್ನು ಸ್ವಂತ ಮಗನಾಗಿ ಆರಿಸಿಕೊಳ್ಳುವ ಹಾಗೆ ಆಯಿತು. ಇನ್ನೂ ಹೇಳಬೇಕಾದ್ರೆ ಮನೆಯ ದೊಡ್ಡ ಮಗನಾಗಿ ಅವನನ್ನು ಆರಿಸಿಕೊಂಡ, ದೊಡ್ಡ ಮಗನಾಗಿ ಆರಿಸಿಕೊಂಡ. ಅವನಿಗೆ ಯಾವ ಅರ್ಹತೆ ಇಲ್ಲ. ಇದನ್ನು ನೋಡಿದ ದೊಡ್ಡ ಮಗ ಮನೆಯೊಳಗೆ ಬರಲಲ್ಲದೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಇದನ್ನು ಆತ್ಮಿಕ ಅರ್ಥಕ್ಕೆ ಹೋಗೋ ಸುಮಾರು ವಿಷಯಗಳು ಬರುತ್ತೆ. ಯಾಕಂದ್ರೆ ತಪ್ಪಿ ಹೋದ ಮಗ ಒಬ್ಬ ವಿಶ್ವಾಸಿಗೆ ಹೋಲಿಕೆ ಆಗಿರುತ್ತೆ, ಮನೆಯಲ್ಲಿದ್ದ ಮಗ ಸಾಂಪ್ರದಾಯಿಕವಾಗಿರುತ್ತೆ, ಇರುವಂಥ ಮಗನಿಗೆ ಇಸ್ರಾಯೇಲ್ ವಂಶಕ್ಕಾಗಿರುತ್ತೆ. ಇದು ಆತ್ಮಿಕ ಇಸ್ರಾಯೇಲ್ಗೆ ಅನುಗುಣವಾಗಿರುತ್ತೆ. ವಾಪಸ್ ಬಂದವನು ಮನೆಯಲ್ಲಿದ್ದವನು ಪಶ್ಚಾತ್ತಾಪ ಪಡೆದೇ ದೂರ ಹೋದ ಅಂಥೇಳಿ ಇರುತ್ತೆ. ಕೊನೆಗೆ ಕೆಲವರು ನಾನು ಕ್ರೈಸ್ತನು ಅಂತ ಹೇಳಿಕೊಂಡು ಸಂಪ್ರದಾಯಗಳಲ್ಲಿ ಜೀವಿಸುವವನಿಗೆ ದೊಡ್ಡ ಮಗ ಹೋಲಿಕೆ ಆಗಿರುತ್ತೆ. ಅವನು ಎಂದಿಗೂ ಒಳಗೆ ಬರಲಿಲ್ಲ. ಕೊನೆಗೆ ಪೂರ್ತಿ ಬಾಧ್ಯಸ್ಥನು ಇವನೇ ಆಗಿಬಿಡ್ತಾನೆ ಅಂಥೇಳಿ ನಾವು ನೋಡ್ತೇವೆ. ಇನ್ನು ನಾವು ಇಸ್ರಾಯೇಲ್ ಜನಾಂಗಕ್ಕೂ ನಮಗೂ ಹೋಲಿಕೆ ಮಾಡುವಾಗ ಅವರು ಊರೆಣ್ಣೆ, ನಾವು ಕಾಡೆಣ್ಣೆಯ ಮರ, ಅದಕ್ಕೆ ಊರೆಣ್ಣೆಗೆ ನಾವು ಕಸಿ ಕಟ್ಟಿಸಿಕೊಂಡವರಂತಿದ್ದೇವೆ, ತುಂಬ ಹೆಚ್ಚಳ ಪಡಬಾರ್ದಂತನೂ ಅದನ್ನು ನೋಡ್ತೇವೆ. ಅನೇಕ ಸಂಗತಿಗಳನ್ನು ಇದನ್ನು ನೋಡ್ತೇವೆ. ಬಟ್ ನಮ್ಮ ಪಾಪದ ವಿಷಯಕ್ಕೆ ಬರುವಾಗ ಈಗ ತಪ್ಪಿ ಹೋದ ಎಲ್ಲ ಕಳ್ಕೊಂಡ, ಎಲ್ಲ ಇದು ಮಾಡಿದ, ತಿರುಗಿ ಬರ್ತಾ ಇದ್ದಾನೆ. ತಂದೆ ಹೋಗು, ನೀನು ಇಂಥ ಪನಿಷ್ಮೆಂಟ್ ಮಾಡು ಹೀಗೆ ಅಂತ ಹೇಳಿಲ್ಲ. ಯಾಕಂದರೆ ಅವನು ಅಲ್ಲಿ ನೋಡಿ ದೂರದಿಂದ ಬರುವಾಗಲೇ ಮಗನನ್ನು ಕಾಣ್ತಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ತಂದೆ ತಾಯಿಗೆ ವಿರೋಧವಾಗಿ ಇದ್ದ ಮಕ್ಕಳನ್ನು ಊರ ಹೊರಗೆ ತಂದು ಕಲ್ಲೆಸೆದು ಕೊಲ್ತಾರೆ. ಹಾಗಾಗಿ ಈ ಮಗನು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದರು. ಯಾಕೆ? ಕಲ್ಲೆಸೆದು ಕೊಲ್ಲಲಿಕ್ಕೆ. ಆದರೆ ತಂದೆಗೊಂದು ಭಯ, ಅಯ್ಯೋ ನನ್ನ ಮಗ ಇವತ್ತಲ್ಲ ನಾಳೆ ತಪ್ಪಿ ಬರ್ಬೋದು, ಏನಾದರೂ ಪಶ್ಚಾತ್ತಾಪ ಪಟ್ಟು ಬಂದರೆ ಅಂತ ಹೇಳಿ ಊರು ಜನ ಬಂದು ಅವನ ಕಲ್ಲೆಸೆದು ಕೊಲ್ಲಬಾರ್ದು ಅಂಥೇಳಿ ಅವನು ದೂರದಿಂದ ಯಾವಾಗಲೂ ದಾರಿಯನ್ನೇ ಕಾಯ್ತಾ ಇದ್ದ. ತಂದೆಯ ಹೃದಯ ಅದು. ಇವತ್ತು ನಾವೆಷ್ಟೇ ತಪ್ಪು ಮಾಡಲಿ, ಏನೇ ಮಾಡಿದರು, ದೇವರು ಖಂಡಿತ ನಾವು ತಿರುಗಿ ಬರೋದನ್ನು ಕಾಯ್ತಾರೆ. ಇವರು ಹೇಳುವ ಹಾಗೆ ನೀನೇನು ಬಿಂದಾಸ ಆಗಿರು, ನೀನು ಮುಂದೆ ಮಾಡುವ ಪಾಪವನ್ನು ಇದು ಮಾಡುವ ಪಾಪ ಎಲ್ಲ ದೇವರು ಕ್ಷಮಿಸೇ ಆಗಿದೆ ಅಂತ ಹೇಳುವಂಥ ಈ ಒಂದು ದೇವರ ವಾಕ್ಯಕ್ಕೆ ವಿರೋಧವಾದ ಆಲೋಚನೆಗಳನ್ನು ಹೇಳಿ ದೇವರ ಕೋಪಕ್ಕೆ ಗುರಿಯಾಗುವಂಥ ವಿಷಯಗಳು ಯಾವತ್ತೂ ಇರಬಾರ್ದು. ಬದಲಿಗೆ ತಪ್ಪಿ ಹೋದ ಮಗನನ್ನು ತಿರುಗಿ ಎದುರು ನೋಡುವಂತೆ, ಇನ್ನೆಲ್ಲಿ ಕಲ್ಲೆಸೆದು ಕೊಂದು ಇವನು ನನ್ನ ಮಗ ಹೋಗ್ಬಿಡ್ತಾನೆ ಅಂತ ಹೇಳಿ ಯಾವುದು ನೋಡುವಂಥ ಅರ್ಹತೆ ಇಲ್ಲ. ಆದರೂ ಈ ಲೋಕದ ತಂದೆ ಆ ರೀತಿಯಲ್ಲಿ ಕಾಯ್ತಾನೆ. ಆದರೆ ಪರಲೋಕದ ದೇವರು ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ವಿಶ್ವಾಸ, ರಕ್ಷಣೆ, ಆತ್ಮೀಯತೆಗೆ ಬಂದ ಮೇಲೆ ಅವನು ಹಿಂತಿರುಗಿ ಹೋದಾಗ, ಅವನು ಪ್ರೀಚರ್ ಆಗಿರಲಿ, ವಿಶ್ವಾಸಿ ಆಗಿರಲಿ, ತಿರುಗಿ ಬರ್ತಾನಂತೇಳಿ ದೇವರು ಕಾಯ್ತಾನೆ. ಪಶ್ಚಾತ್ತಾಪದ ಹೃದಯ, ಚಚ್ಚಿ ಹೋದ ಮನಸ್ಸು ಅವನ ಜೀವಿತದಲ್ಲಿ ಇದ್ದರೆ ಅದೇ ಕ್ವಾಲಿಟಿ, ಅದೇ ಕ್ವಾಲಿಫಿಕೇಷನ್ ದೇವರು ತಿರುಗಿ ಸೇರಿಸಿಕೊಳ್ಳಿಕ್ಕೆ. ಹಾಗೆ ಅವನು ಬರುವಾಗ ದೇವರು ಅವನನ್ನು ಸ್ವೀಕರಿಸಿ ಅವನನ್ನು ನೂತನಪಡಿಸಿ ಏನು ಮಾಡ್ತಾನೆ? ಅವನು ನಿಲುವಂಗಿಯನ್ನು ಕೊಡ್ತಾನೆ, ಮುದ್ರೆಯನ್ನು ಕೊಡ್ತಾನೆ, ಅವನ ಕೆರಗಳನ್ನು ಮೆಟ್ಟಿಸ್ತಾನೆ, ಕೊಬ್ಬಿದ ಕರುವನ್ನು ಕೊಯ್ಯಿಸ್ತಾನೆ. ಎಂಥ ಒಂದು ದೊಡ್ಡ ಔತಣನ ಮಾಡ್ತಾನೆ. ಮನೆಯಲ್ಲಿದ್ದ ಮಗನಿಗೆ ಏನೂ ಇಲ್ಲ, ಇವನು ಯಾವ ಅರ್ಹತೆ ಇಲ್ಲ, ಆದರೂ ಪಶ್ಚಾತ್ತಾಪ ಪಟ್ಟದ್ರಿಂದ ಇದು ಅವನಿಗೆ ಆಗ್ತಾಯಿದೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನದಲ್ಲಿ ಅವನು ತಿರುಗಿ ಬಂದಾಗ ತಂದೆ ಏನು ಹೇಳ್ತಾರೆ? ಇವನಿಗೆ ಪನಿಷ್ಮೆಂಟ್ ಮಾಡಿರಿ, ಊರೊಳಗೆ ಕರ್ಕೊಂಡು ಕಲ್ಲೆಸೆದು ಕೊಲ್ಲಿರಿ ಅಂತ ಹೇಳಿಲ್ಲ. ಇವತ್ತು ಪಶ್ಚಾತ್ತಾಪ ಪಡದಿದ್ದರೆ ಮನೆಯಲ್ಲಿದ್ದ ಮಗನಾಗಿ ಆಗುತ್ತೆ. ಅವನು ಫಾರ್ ಎವರ್ ಲೆಫ್ಟ್, ಅವನು ಹೋಗೇ ಬಿಟ್ಟ. ಆಮೇಲೆ ಯಾವ ಅರ್ಹತೆ ಇಲ್ಲದವನು ಪಶ್ಚಾತ್ತಾಪ ಪಟ್ಟದ್ರಿಂದ
ತಪ್ಪು ಮಾಡಿದ್ದಾನೆ, ಪಶ್ಚಾತ್ತಾಪ ಪಟ್ಟ, ನಾನು ಮಾಡಿದ್ದೆ ಸರಿ ಅಂತ ಹೇಳಿಲ್ಲ, ಪರಲೋಕದ ದೇವರಿಗೂ ನಿನಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಇವತ್ತು ಕ್ಷಮೆ ಕೇಳುವಾಗ ಜನರು ಇದನ್ನು ತಿಳ್ಕೊಳ್ಬೇಕು, ವಿಶ್ವಾಸಿಗಳು ಸಹ, ಸೇವಕರಾಗಿ ನಾವು ಸಹ ದೇವರಿಗೂ ವಿರುದ್ಧವಾಗಿ ತಪ್ಪು ಮಾಡಿದೆ, ಮನುಷ್ಯರಿಗೂ ವಿರುದ್ಧವಾಗಿ ತಪ್ಪು ಮಾಡಿದೆ ಅನ್ನೋಂಥ ಪರಿಜ್ಞಾನ ಇರಬೇಕು. ಮನುಷ್ಯರನ್ನು ತಪ್ಪು ಮಾಡಿದರೆ ಅವ್ರ ಹತ್ರವೇ ನಾವು ಹೋಗಿ ಸಾರಿ ಕೇಳಬೇಕು, ದೇವ್ರ ಹತ್ರ ಮಾಡಿ ದೇವ್ರ ಹತ್ರವೇ ಕೇಳಬೇಕು. ಅದು ಬಿಟ್ಟು ನಮ್ಮದೇ ನಮ್ಮ ಪ್ರಾರ್ಥನೆ ದೇವರೇ ಕ್ಷಮಿಸು ಕ್ಷಮಿಸು ಅಂತ ಹೇಳಿದರೆ ಇಲ್ಲ, ಅದು ಕ್ಷಮಾಪಣೆ ಆಗೋದಿಲ್ಲ. ನಾವು ವೈಯಕ್ತಿಕವಾಗಿ ಹೋಗಿ ಅವರ ಹತ್ರ ನಾವು ಯಾರಿಗೆ ತಪ್ಪು ಮಾಡಿದೆ ಅವ್ರ ಹತ್ರ ಹೇಳಬೇಕು, ಮತ್ತು ದೇವರ ಹತ್ರ ನಾವು ಕೇಳಬೇಕು. ನಾವು ಅವರನ್ನು ಕೇಳದೆ ದೇವರ ಹತ್ರ ಮಾತ್ರ ಕೇಳೋದ್ರಿಂದ ಅದು ಪರಿಹಾರ ಆಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿರುವಂಥ ಕಾಣಿಕೆ ಸಮರ್ಪಿಸಕ್ಕೆ ಹೋಗುವ ಮೊದಲು, ಯಜ್ಞಕ್ಕೆ ಅರ್ಪಿಸುವ ಮೊದಲು ನಿನ್ನ ಸಹೋದರನೊಂದಿಗೆ ಏನಾದರೂ ಇದ್ದರೆ ಹೌದು ಮೊದಲು ಅದನ್ನು ಸರಿ ಮಾಡ್ಕೊಂಡು ಬಾ ಎಂಬುದಾಗಿ, ಆಮೇಲೆ ನೀವು ಬಂದು ಕಾಣಿಕೆನ ಹಾಕು. ಅಂದರೆ ನಮ್ಮ ಸಂಬಂಧ ಚೆನ್ನಾಗಿರಬೇಕು. ಹಾಗೆ ಇಲ್ಲಿ 24ನೇ ವಚನದಲ್ಲಿ ತಂದೆಗೊಂದು ಆಶೆ, 23ನೇ ವಚನದಿಂದ ಓದ್ಕೊಳ್ಳೋಣ. ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡೋದಕ್ಕೆ ತೊಡಗಿದರು. ಈಗ ಈ ಒಂದು ಕರುವನ್ನು, ಒಂದು ಹಸುವನ್ನು ಔತಣಕ್ಕಾಗಿ ಕೊಬ್ಬಿಸಿರ್ತಾರೆ, ಔತಣಕ್ಕಾಗಿ. ಈಗ ತನ್ನ ಮಗನು ಬಂದರೆ ಹೀಗೆಲ್ಲ ಮಾಡಬೇಕಂಥೇಳಿ ತಂದೆಯು ಆಲ್ರೆಡಿ ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ನಿಲುವಂಗಿಯನ್ನು, ಮುದ್ರೆಯನ್ನು, ಅವನಿಗೆ ಕೆರಗಳನ್ನು ಎಲ್ಲವನ್ನು ತಿರುಗಿ ಅಧಿಕಾರವನ್ನು, ಆ ಮನೆಯ ಅಧಿಕಾರವನ್ನು, ಅವನು ಬಂದಿರೋದು ಆಳಾಗಿ ಸೇರಿಸಂತ ಬಂದಿರೋದು. ಬಟ್ ತಂದೆಯ ಹೃದಯ ಯಜಮಾನನನ್ನಾಗಿ ಮಾಡೋದು. ಈ ಪಶ್ಚಾತ್ತಾಪಕ್ಕಷ್ಟು ಅಧಿಕಾರ ಇದೆ, ಪಶ್ಚಾತ್ತಾಪಕ್ಕಷ್ಟು ಪವರ್ ಇದೆ. ಇವತ್ತು ನಾನು ದೇವರ ಮುಂದೆ ಯಜಮಾನನಾಗಿ ಇರಬೇಕು, ಆದರೆ ನಮ್ಮ ಜೀವಿತದಿಂದ ಆಳಾಗಿ ನಾವು ಇರುವಂಥ ಪರಿಸ್ಥಿತಿ ಆಗಿದೆಯೋ, ಬೈಬಲ್ ಓದಲಿಕ್ಕೂ ಬಲ ಇಲ್ಲ, ಸಾಕ್ಷಿ ಹೇಳಲಿಕ್ಕೂ ಬಲ ಇಲ್ಲ, ಸ್ವಾರ್ಥ ಹೇಳಲಿಕ್ಕೂ ಬಲ ಇಲ್ಲ, ನಾನೇನೋ ಹಾಳಾಗಿದ್ದೇನೆ ಅನ್ನುವಂಥ ಪರಿಸ್ಥಿತಿ ನನ್ನದಾಗಿದೆಯೋ, ಅಥವಾ ನನ್ನ ಜೀವಿತದಲ್ಲಿ ಆಳಾಗಿ ಪಶ್ಚಾತ್ತಾಪದಲ್ಲಿ ಬಂದಾಗ ಯಜಮಾನನ ಸ್ಥಾನವನ್ನು ನಾವು ಹೊಂದಲಿಕ್ಕೆ ಅರ್ಹರಾಗಿದ್ದೇವೆಯೋ, ಆ ಪಶ್ಚಾತ್ತಾಪಕ್ಕಷ್ಟು ಪವರ್ ಇದೆ. ನಮ್ಮ ತಪ್ಪುಗಳನ್ನು, ದೋಷಗಳನ್ನು ಮುಚ್ಚಿಟ್ರೆ ಅವ್ರಿಗೆ ಶುಭ ಆಗಲ್ಲ. ನಾವು ಯಾರ್ಯಾರಿಗೆ ಭಾರವಾಗಿದ್ದೇವೆ, ಹೊರೆಯಾಗಿದ್ದೇವೆ, ನಾವು ಕ್ಷಮೆ ಕೇಳಿಕೊಂಡು ನಾವು ಒಳ್ಳೆಯ ಜೀವಿತದಲ್ಲಿ ಹೋಗಬೇಕು. ಅದು ಬಿಟ್ಟು ನಮ್ಮ ಜೀವಿತದಲ್ಲಿ ತಪ್ಪು ಮಾಡಿ ಪಾಪ ಮಾಡಿ ಪರವಾಗಿಲ್ಲ ಅಂತ ಹೇಳಿದರೆ ಅದು ಆ ದೇವರ ಕೀರ್ತನೆಗಾರನ ಹೇಳೋದು, ಶಿಕ್ಷಾಹಸ್ತ ನಮ್ಮ ಮೇಲೆ ಭಾರವಾಗುತ್ತಾ ಹೋಗುತ್ತೆ, ನಮ್ಮ ಎಲುಬುಗಳೆಲ್ಲ ಸವಿದು ಹೋಗುತ್ತೆ, ನಮ್ಮ ಜೀವಿತವೇ ಒಂಥರ ಒಂದು ಉತ್ಸಾಹ ಇಲ್ಲದ ಜೀವಿತವಾಗುತ್ತೆ. ಹಾಗೆ ತಂದೆಯ ಯೋಚನೆ ಏನಂತೆ, ಕೊಬ್ಬಿಸಿದ ಆ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಯಾರಿಗೆ? ಮನೆಯಲ್ಲಿದ್ದ ಮಗನಿಗಲ್ಲ, ಸಂಪ್ರದಾಯ ಮಾಡ್ಕೊಂಡು. ಯಾಕಂದರೆ ಮನೆಯಲ್ಲಿದ್ದ ಮಗ ಹಠಮಾರಿ, ಒಂಥರ ಮುಂಗೊಪ್ಪಿ, ಒಂಥರ ಸಿಡುಕ, ಸಂಬಂಧ ಅವನಿಗೆ ಬೇಕಾಗಿಲ್ಲ, ಕುಟುಂಬ ಅವನಿಗೆ ಬೇಕಾಗಿಲ್ಲ, ನಾನು ಅಂಥೇಳಿ ಹೇಳುವಂಥ ಇದು. ಹಾಗೆ ಇವತ್ತು ಕ್ರೈಸ್ತ ವ್ಯವಸ್ಥೆಯಲ್ಲಿ ನಾನು ಅಂಥೇಳಿ, ನನ್ನ ಸ್ಥಾನ, ನನ್ನ ಇದು ಅಂಥೇಳಿ ಕೋಪ ದ್ವೇಷ ಇದ್ದರೆ ನಾವು ವಿಶ್ವಾಸ ಕ್ರಿಸ್ತನಲ್ಲಿರುವಂಥ ಗುಣಲಕ್ಷಣವೇ ಅಲ್ವಾ? ನಾವು ಕ್ಷಮಿಸಿಕೊಂಡು ನಾವು ದೇವರ ಮಕ್ಕಳಾಗಿ ಬಾಳುವಂಥದ್ದನ್ನು ದೇವರು ಬಯಸ್ತಾನೆ. ಹಾಗೆ ಇಲ್ಲಿ ಮಗನು ಸತ್ತೋಗಿದ್ದ, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಹಾಗಾಗಿ ಈ ಪಶ್ಚಾತ್ತಾಪದ ವಿವರಣೆಗೆ ನಾನು ಹೇಳುವಾಗ ಇಷ್ಟೇ ಹೇಳೋದು, ನಾವು ದೇವರ ಮಕ್ಕಳಾಗಿ ನಾವು ಮುಂದೆ ಬರುವಾಗ ದೇವರು ನಮ್ಮ ವಿಷಯದಲ್ಲಿ ಸಹ ಒಂದು ಕನಿಕರ ಉಳ್ಳವನಾಗಿರ್ತಾನೆ. ತಪ್ಪು ಮಾಡಿ ಪಶ್ಚಾತ್ತಾಪನೇ ಇಲ್ಲ ಅಂದರೆ, ಇವತ್ತು ಅನೇಕ ದುಷ್ಟತನದಲ್ಲಿರುವಂಥ ಜನರನ್ನು ನೋಡ್ತೇವೆ. ದರೋಡೆ, ಕೊಲೆ, ಮತ್ತೊಂದು ಇತ್ಯಾದಿ ಯಾರ್ಯಾರನ್ನೆಲ್ಲ ಸುಲಿತಾರೆ. ಪಾಪ ಅವರು ಅಂಗಲಾಚಿಕೊಳ್ತಾರೆ, ಅಣ್ಣ ಅಕ್ಕ ಬಿಡಿ ಅಂತ. ಇಲ್ಲ, ಅವ್ರನ್ನ ಕೊಲೆ ಕೊಲ್ತಾರೆ, ಕಿತ್ಕೊಳ್ತಾರೆ, ಹೊಡಿಯೋರು ಹೊಡಿತಾರೆ. ಯಾಕಂದರೆ ಅವರ ಬಿಸ್ನೆಸ್ಸೇ ಹಾಗೆ ಆಗಿರುತ್ತೆ. ಕನಿಕರ ಅನ್ನೋದಿಲ್ಲ, ದಯೆ ಅನ್ನೋದಿಲ್ಲ. ಇವತ್ತು ಪಾಪದ ಜೀವಿತ ಹಾಗೆ ಆಗೋದು. ನನ್ನ ಜೀವಿತದಲ್ಲಿ ನಾನು ಬೆಳೀತಾ ನಾನು ಯೋಚಿಸಿದೆ, ನಾನು ಹೇಳಿದೆ, ರಾಜ ನಡೆದ ದಾರಿ, ಆನೆ ನಡೆದ ದಾರಿ ಅಂತ ಹೇಳುವ ಹಾಗೆ ನಮ್ಮ ಜೀವಿತ ಆಗೋಗ್ಬಿಡುತ್ತೆ. ಹಾಗಾಗಿ ಯಾವತ್ತೂ ಸಹ ಪರಲೋಕ ರಾಜ್ಯದ ಬಗ್ಗೆ, ಆತ್ಮಿಕ ವಿಷಯದಲ್ಲಿ ಪಾಪಕ್ಕೆ ಹೊಂದಿಕೊಂಡು ಹೋಗುವಂಥ ಕೃಪೆ ಅಂತ ಹೇಳಿಕೊಂಡು ದೇವರ ಕೃಪೆಯನ್ನು ನಷ್ಟಪಡಿಸಬಾರದು. ಪರಲೋಕ ರಾಜ್ಯ ಅಂಥ ದುಷ್ಟತನದಲ್ಲಿ ಜೀವಿಸುವವರನ್ನ ಸೇರಿಸಿಕೊಳ್ಳುವಷ್ಟು ಒಂದು ಹೀನವಾದಂಥ ರಾಜ್ಯ ಅಲ್ಲ ಅದು ಪರಿಶುದ್ಧ. ಅಲ್ಲಿ ಹೊಲೆಯಾದದ್ದು ಒಂದೂ ಸೇರಲ್ಲ, ಪರಿಶುದ್ಧವಾದದ್ದು. ಯೇಸು ಕ್ರಿಸ್ತನ 2ನೇ ಸಾರಿ ಬರುವಾಗ ಭಕ್ತರನ್ನು ಸೇರಿಸಿಕೊಳ್ಳಿಕ್ಕೆ ಬರೋದಲ್ಲ. ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ಮದಲಿಂಗನಾಗಿ ಬರುವಾಗ ಒಂದು ಮನುಷ್ಯನ ಟರ್ನಿಂಗ್ ಪಾಯಿಂಟ್ ಅವನ ಮದುವೆ.
ಇಡೀ ಲೈಫಲ್ಲಿ ಅವನ ಟರ್ನಿಂಗ್ ಪಾಯಿಂಟ್ ಮದುವೆ. ಅವನ ಟರ್ನಿಂಗ್ ಪಾಯಿಂಟು ಮದುವೆಯ ಜೀವನ ಕಾಲಿಡುವುದರಿಂದ ಕೊನೆಗೆ ಅವನ ಲೈಫ್ ಲಾಂಗ್ ಅವನು ಕುಟುಂಬಸ್ಥನಾಗಿ ಅವನು ಬಾಳ್ತಾನೆ. ಹಾಗಾಗಿ ತಾನು ಮದುವೆ ಆಗುವ ಹುಡುಗಿಯ ಬಗ್ಗೆ 100 ಸರ್ತಿ ಯೋಚನೆ ಮಾಡಿ ಮಾಡಿ ಮತ್ತೆ ಅವನು ತೀರ್ಮಾನ ತಗೊಳ್ತಾನೆ. ಹಾಗೆ ಇವತ್ತು ಯೇಸು ಮನುಷ್ಯರಾದ ನಾವು ಇಷ್ಟು ತೀರ್ಮಾನ ತಗೊಳ್ಳದೆ ಪರಲೋಕದ ದೇವರು ಆತನಿಗೆ ಮೊದಲಿಗೆ ಆಗುವಂಥ ವಿವಾಹ ಆಗಲಿಕ್ಕಿರುವಂಥ ಶುದ್ಧ ಕನ್ಯೆ ಕಳಂಕ ಸುಕ್ಕು ಮುಂತಾದವನ್ನಂಥ ಶುದ್ಧವಾಗಿರಬೇಕು, ಯಾವ ಹೊಲೆ ಕೊಳೆಗಳು ಇರಬಾರ್ದಂತೇಳಿ ದೇವರು ಬಯಸುವಾಗ ನಾನು ಕಂಡಾಗಿ ಜೀವಿಸಿ ಬಂದ ಹಾಗೆ ಮನಸ್ಸು ಬಂದಾಗೆ ಜೀವಿಸಿದರೆ ನಾನು ಭಕ್ತನಾಗಿ ಎತ್ತಲ್ಪಡುತ್ತಾ ಇಲ್ಲ, ನಾನು ಮೊದಲಗಿತ್ತಿಯಾಗಿ ಎತ್ತಲ್ಪಡ್ತಾ ಇದ್ದೇನೆ, ಶುದ್ಧ ಕನ್ಯೆಯಾಗಿ ಎತ್ತಲ್ಪಡ್ತಾ ಇದ್ದೇನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಜನರು ಪಾಪ ಮಾಡಿದಾಗೆಲ್ಲ, ವಿಗ್ರಹಾರಾಧಕರಾದಾಗೆಲ್ಲ ಬೈಬಲ್ ಹೇಳುತ್ತೆ, ನೀವು ಆತ್ಮಿಕ ವ್ಯಭಿಚಾರ ಮಾಡಿದ್ದೀರಿ, ನನ್ನನ್ನಲ್ಲದೆ ಬೇರೆ ದೇವರುಗಳನ್ನು ಹಿಂಬಾಲಿಸಿ ವ್ಯಭಿಚಾರ ಮಾಡಿದ್ರಿ ಅಂತೇಳಿ. ಹೋಶೇಯನ ವಿಷಯದಲ್ಲಿ ಗೋಮರಳಿಗೆ ಮದುವೆ ಆಗಲಿಕ್ಕಾಗಿ ಹೇಳುವುದಕ್ಕೆ ಕಾರಣ ಏನು? ನನ್ನ ಜನರು ಆಜ್ಞೆಯನ್ನು ಮೀರಿ ಇತರ ದೇವರುಗಳನ್ನು ಹಿಂಬಾಲಿಸಿದ್ರಿಂದ ಅವರು ವ್ಯಭಿಚಾರ ಮಾಡಿದರು ಆತ್ಮಿಕವಾಗಿ, ನಾನೇ ನಿಮಗೆ ಪತಿಯಲ್ಲವೋ ಅಂತ ಹೇಳಿ, ನಿಮ್ಮನ್ನು ನಾನು ಒರೆಸಲಿಲ್ವೋ ಅಂತ ಕೇಳ್ತಾನೆ. ಹಾಗಿರೋ ನಾವು ವಿಶ್ವಾಸಕ್ಕೆ ಬಂದ ಮೇಲೆ ಕೊರಿಂಥದಲ್ಲಿ ಹೇಳುವ ಹಾಗೆ, ಪೌಲನೇ ಹೇಳುವ ಹಾಗೆ, ನಾವು ಯೇಸು ಕ್ರಿಸ್ತನೊಂದಿಗೆ ಒಬ್ಬನೇ ಪುರುಷನಿಗೆ ನಿಶ್ಚಯ ಮಾಡಲ್ಪಟ್ಟವರು. ಹಾಗಿರುವಾಗ ಯೇಸು ಕ್ರಿಸ್ತನ ಮೊದಲಿಂಗನಾಗಿ ಬರ್ತಾನೆ. ಮೊದಲಿಂಗನಾಗಿ ಬರುವಾಗ ನಾವು ನಿಶ್ಚಯ ಮಾಡಲ್ಪಟ್ಟ ಪುರುಷನೊಂದಿಗೆ ಎತ್ತಲ್ಪಡಬೇಕು. ಬೇರೆ ಲೋಕದ ಆಶಾಪಾಶಗಳಿಗೆ ಹೋದರೆ ಆತ್ಮಿಕ ವ್ಯಭಿಚಾರ ಆಯ್ತಲ್ಲ, ಪಾಪಕ್ಕೆ ಹೋದರೆ ಹೋಯ್ತಲ್ಲ. ಹಳೆ ಒಡಂಬಡಿಕೆ ನಮಗೆ ಏನು ವ್ಯತ್ಯಾಸ ಇಲ್ಲ. ಮೇ ಬಿ ಮುಂದಿನ ಸಂಚಿಕೆಯಲ್ಲಿ ನಾನು ಅದನ್ನು ಮುಂದುವರಿಸ್ತೇನೆ. ಖಂಡಿತವಾಗಿ ಅಷ್ಟೇ ಈ ಒಂದು ಎಪಿಸೋಡ್ ತುಂಬ ಉತ್ತಮವಾಗಿತ್ತು. ಯಾಕೆಂದರೆ ಪಾಪಕ್ಕೆ ನಾವು ಪಶ್ಚಾತ್ತಾಪ ಪಟ್ಟು ತಿರುಗಿ ಅದಕ್ಕೆ ಹೋಗುವುದಾದರೆ ದೇವರ ವಾಕ್ಯ ಕೂಡ ಹೇಳ್ತದೆ ನಮಗೆ ಯಾವುದೇ ಕ್ಷಮೆ ಇಲ್ಲ ಎಂಬುದಾಗಿ. ಖಂಡಿತವಾಗಿಯೂ ಈ ಒಂದು ಎಪಿಸೋಡು ನಮ್ಮ ವೀಕ್ಷಕರಿಗೆ ಕೂಡ ಒಂದು ಆಶೀರ್ವಾದಕವಾಗಿ ನೆನೆಸ್ತೇನೆ. ನೀವು ಇಲ್ಲಿವರೆಗೆ ಬಂದು ಅಷ್ಟೇ ನಿಮ್ಮ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಸಾಕ್ಷಿಯ ಬಗ್ಗೆ, ಇದು ಪಾಪದ ಬಗ್ಗೆ ನೀವು ತಿಳಿಯಪಡಿಸಿದಿರಿ. ಇಂದು ಮುಂದಿನ ಸಂಚಿಕೆ ನಾವು ನೋಡಲಿಕ್ಕಿದ್ದೇವೆ. ನಿಮಗೆ ತುಂಬ ಧನ್ಯವಾದಗಳು ಅಷ್ಟೇ. ನಿಮ್ಮ ಸೇವೆ ಅಂತೇಳಿ ಹೇಳುವಾಗಿ ಆಶೀರ್ವದಿಸಲಿ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ನಿಮಗೆ ಕೂಡ ನಾನು ವಂದನೆ ತಿಳಿಸ್ತೇನೆ. ಇಲ್ಲಿವರೆಗೆ ನೀವಿಂದು ನಮ್ಮೊಟ್ಟಿಗೆ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮ ವೀಕ್ಷಿಸಿದರೆ ಇದೊಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದದಾಯಕವಾಗಿ ನೆನೆಸ್ತೇನೆ. ಹೌದು ಪ್ರಿಯರೇ, ಪಾಪದೊಂದಿಗೆ ನಾವು ಯಾವತ್ತೂ ಸಂಧಾನ ಮಾಡಿಕೊಳ್ಳಿಕ್ಕೆ ಆಗಲ್ಲ. ದೇವರ ವಾಕ್ಯ ಕೂಡ ಹೇಳ್ತದೆ, ಆತನು ಪರಿಶುದ್ಧನೆಂಬುದಾಗಿ. ಹೌದು ಪ್ರಿಯರೇ, ನಾವು ಕೂಡ ಯಾವುದಾದ್ರೂ ತಿಳಿದು ಮಾಡಿದ ಯಾವ ತಪ್ಪುಗಳು ಇರುವುದಾದರೆ ಆತನ ಬಳಿಗೆ ಕ್ಷಮೆ ಕೇಳಿ ಅದನ್ನು ಬಿಟ್ಟು ಬಿಡುವ, ದೇವರ ಆ ಒಂದು ಆಶೀರ್ವಾದನ ಹೊಂದಿಕೊಳ್ಳುವ. ಪ್ರಿಯರೇ, ಮುಂದಿನ ಸಂಚಿಕೆ ನಾನು ನಿಮ್ಮನ್ನು ತಿರುಗಿ ಬರ್ತೇನೆ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ TV. ವಂದನೆಗಳು.